Hey guys, welcome back to another review. So today we're going to make a Bluetooth speaker which is strong stuff and sounds good. So first of all, we need a circuit board. So here I am unboxing and circuit board I took. This one's and Bluetooth was in one. This thing has a TF card and an USB, micro USB charging with a mic and the Bluetooth, even a aux. So that's remote the cover. See, there's a lot for cover on it. I think they wrapped too much. There's the board. Let's remove it carefully out of focus. Let's remove the wire. I think we should, it's removed already. So let's disconnect those cables. ಹೇ ಅಪ್ಪಿ ಕನ್ನಡ ಮಾತಾಡಲಿ ಅಯ್ಯನಿನ್ನ. ಸೊ ಇವಾಗ ನಾವು ಕೇಬಲ್ನೆಲ್ಲ ರಿಮೂವ್ ಮಾಡೋಣ ಅಂತ ಇದ್ದೀನಿ. ಸೊ ಆ ಕೇಬಲ್ಸ್ ಬಂದ್ಬಿಟ್ಟು ರೈಟ್ ಸ್ಪೀಕರ್ ಮತ್ತು ಲೆಫ್ಟ್ ಸ್ಪೀಕರ್ ಹೋಗಿ ನಮಗೆ ಬೇಕಿರೋದು ಬರೀ ಒಂದೇ ಸ್ಪೀಕರ್. ಸೊ ಸ್ಟೀರಿಯೋ ಅಂತ ಅರ್ಥ ಬರುತ್ತೆ. ಸೊ ನಾನಿವಾಗ ಆ ಎರಡು ಸ್ಪೀಕರ್ನ ವೈರ್ನ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಇಟ್ಸ್ ಈಸಿಲಿ ಟು ಕ್ಯಾನ್ ರಿಮೂವ್. ಅದನ್ನು ಈಸಿಯಾಗಿ ರಿಮೂವ್ ಕೂಡ ಮಾಡ್ಬೋದು. ನೀವು ಜಸ್ಟ್ ಒಂದು ಸ್ವಲ್ಪ ಪ್ರೆಷರ್ ಹಾಕಿದ್ರೆ ನೋಡ್ಬೋದು. ಅಷ್ಟೇ, ಒಂದು ವೈರ್ ಕಿತ್ಕೊಬಂತೀಗ. ಈಗ ಬೋರ್ಡ್ ಕಂಪ್ಲೀಟಾಗಿ ಸಪ್ರೇಟ್ ಆಗಿಬಿಟ್ಟಿದೆ. ಸೊ ಇದು ಬೋರ್ಡು ನೋಡ್ಬೋದು. ಅಲ್ಲಿ ನೋಡ್ಬೋದು ನಿಮ್ಗೆ ಕಾಣಿಸ್ತಾ ಇದೆ USB, TF ಕಾರ್ಡ್, aux, ಪವರ್ ಬಟನ್ ಮತ್ತು ಮೈಕ್ರೋ USB ಚಾರ್ಜಿಂಗ್ ಇದೆ ಅಲ್ಲಿ. ಮತ್ತು ಇದರಲ್ಲಿ 4 ಬಟನ್ಸ್ ಇದೆ ಇದರಲ್ಲಿ. ಸೊ ಇಷ್ಟೊಂದು ಮೋಡ್ಸ್ ಇದೆ ಕೂಡ ಇದರಲ್ಲಿ. ಮತ್ತು ಇದು ಅದರ ಟಾಪ್ ಕೇಸ್. ಸೊ ಇದನ್ನು ನಾನು ಒಂದು ಸ್ಪೀಕರ್ ಬಾಕ್ಸಿಂದ ಕಟ್ ಮಾಡಿದ್ದೀನಿ. ಸೊ ಇಟ್ ಫಿಟ್ಸ್ ಪರ್ಫೆಕ್ಟ್ಲಿ ಇನ್ ದ್ಯಾಟ್. ಸೊ ಇದ್ರ ಜೊತೆಗೆ ನಿಮಗೆ ಪ್ಲೇ, ಪಾಸ್, ಮೂಡ್ ಮತ್ತು ಕಾಲ್ ಪಿಕ್ ಮಾಡೋ ಬಟನ್ಸ್ ಬರುತ್ತೆ. ಸೊ ದಟ್ಸ್ ವೈ ಐ ಮೇಡ್ ಲೈಕ್ ದ್ಯಾಟ್. ಸೊ ಇವಾಗ ಏನು ಮಾಡೋಣ ಅಂದರೆ, ಸೊ ಇದು ಬಂದ್ಬಿಟ್ಟು ಈಗ ನಾವು ತೊಗೊತಿರೋದು ಇದು ಬಟನ್. ಸೊ ಇದ್ರ ಮೇಲೆ ಬಟನ್ ಇದೆಯಲ್ಲ, ಅಲ್ಲಿ ಜಾಗ ಇದೆ ನೋಡಿ, ಅಲ್ಲಿ ಫಿಟ್ ಮಾಡುವಂಥ ಬಟನ್ಸ್. ಸೊ ಇದು ಆರೆಂಜ್ ಕಲರ್ ಚೂಸ್ ಮಾಡಿದ್ದೀನಿ ನಾನು. ಸೊ ದೇ ಫಿಟ್ ಪರ್ಫೆಕ್ಟ್ಲಿ ಇನ್ ದ್ಯಾಟ್. ಸೊ ಇದನ್ನು ಫಿಟ್ ಮಾಡೋದು ಕೂಡ ಒಂಥರ ಕಷ್ಟ ಗುರು. ಸೊ ಇದನ್ನು ನೀವು ಕೇರ್ಫುಲ್ಲಾಗಿ ನೋಡಿ, ಆ ಸೈಡ್ಸ್ನ ನೋಡ್ಕೊಂಡು ಫಿಟ್ ಮಾಡಬೇಕಾಗುತ್ತೆ. ಮತ್ತು ಅಲ್ಲಿ ಒಂದು ಗ್ಯಾಪ್ ಬಿಟ್ಟಿರ್ತಾರೆ. ಸೊ ಈಸಿಯಾಗಿ ಮದರ್ ಬೋರ್ಡ್ ಹೊರಗಡೆ ಹೋಗ್ಬೋದು ಅಂತ. ಸೊ ನೋಡ್ಬೋದು ನಾನು ಎಷ್ಟು ಸ್ಟ್ರಗಲ್ ಮಾಡಿದೆ ಅಂದರೆ ಗುರು, ಅರ್ಧ ಗಂಟೆ ಕಳೆದಿದ್ದೀನಿ ಇದನ್ನು ಫಿಟ್ ಮಾಡೋಕ್ಕೋಸ್ಕರನೇ. ನೋಡ್ಕೊಬನ್ನಿ ಹೆಂಗಿದೆ ಅಂತ. ಇವಾಗ ನೀವು ನೋಡ್ಬೋದು ಅದನ್ನು ಕರೆಕ್ಟಾಗಿ ಫಿಟ್ ಮಾಡಿದೆ. ದ ಬಟನ್ಸ್ ಆರ್ ಕ್ಲಿಕಿಂಗ್ ಆ್ಯಂಡ್ ಇಟ್ಸ್ ವಾಕಿಂಗ್ ವೆರಿ ನೈಸ್. ಸೊ ಈಗ ನಮಗೆ ಅದಕ್ಕೊಂದು ರನ್ ಮಾಡೋಕ್ಕೆ ಒಂದು ಬ್ಯಾಟ್ರಿ ಬೇಕಾಗುತ್ತೆ. ಸೊ ಬ್ಯಾಟ್ರಿ ವೋಲ್ಟೇಜ್ ಬಂದುಬಿಟ್ಟು 3.7 ವೋಲ್ಟ್ಸ್ 2000 mAh ಲಿಥಿಯಂ ಅಯಾನ್ ಬ್ಯಾಟ್ರಿ ತೊಗೊಳ್ಳೋಣ. ಸ್ವಲ್ಪ ಇದನ್ನು ನೀಟಾಗಿ ಕವರಲ್ಲಿ ರ್ಯಾಪ್ ಮಾಡಿಕ್ಕಿದ್ದೀನಿ, ಯಾಕೆಂದರೆ ಸೇಫ್ಟಿ ಇರಬೇಕು ಗುರು. ಸೊ ಇದು ಬ್ಯಾಟ್ರಿ ಫುಲ್ ಆಗಿರೋದ್ರಿಂದ ಈ ಥರ ಕವರ್ ಮಾಡಿದ್ದೀನಿ, ಯಾಕಂದರೆ ಎಲ್ಲ ಕಾಲ ಯಾವಾಗ ಏನಾಗುತ್ತೆ ಅಂತ. ಸೊ ಲೆಟ್ಸ್ ರಿಮೂವ್ ಇಟ್. ಸೊ ನಾನು ಎಲ್ಲ ಟ್ವೀಸರಲ್ಲಿ ತೆಗಿತಾ ಇದ್ದೀನಿ ನಿಧಾನಕ್ಕೆ ಚೆನ್ನಾಗಿ ಕಾಣಲಿ ಅಂತ. ರಿಮೂವ್ ಮಾಡಿದ್ದೀನಿ. ಸೊ ಇದು ಇದರ ಬ್ಯಾಟ್ರಿ 3.7 ವೋಲ್ಟ್ ರೇಟಿಂಗ್ ಇತ್ತು. ಮತ್ತು ಇದರ ಜಾಕಿ ಇದೆ ನೋಡ್ಬೋದು. ಮತ್ತು ನಾನು ಶಾರ್ಟ್ ಮಾಡಿ ನೋಡ್ತಾ ಇನ್ನೊಂದು ಸತಿ. ಸೊ ಏನಾದರೂ ಇದೆಯಾ ಅಂತ. ಶಾರ್ಟ್ ಮಾಡಾಯಿತು. ಸೊ ನಾವು ಅದನ್ನು ಒಂದು ಸತಿ ಬೋರ್ಡ್ಗೆ ಹಾಕಿ ನೋಡೋಣ, ಇಟ್ಸ್ ಟರ್ನ್ಸ್ ಆನ್ ಆರ್ ನಾಟ್. ಸೊ ನಾವು ಇವಾಗ ಅದನ್ನು ಹಿಂದೆಗಡೆ ಬೋರ್ಡಲ್ಲಿ ಜಾಗ ಕೊಟ್ಟಿದ್ದಾರೆ. ಸೊ ಪ್ಲಗ್ ದ್ಯಾಟ್ ಬ್ಯಾಟ್ರಿ. ಸೊ ಅದನ್ನು ನಾವೀಗ ಪ್ಲಗ್ ಮಾಡಿ ನೋಡೋಣ. ಸೊ ಕೇರ್ಫುಲ್ಲಾಗಿ ಅಲ್ಲಿ ಪ್ಲಗ್ ಮಾಡಿ ಲೆಟ್ಸ್ ಟರ್ನ್ ದಿ ಪವರ್ ಬಟನ್ ಆನ್. ಸೊ ಇಟ್ ಶುಡ್ ಟರ್ನ್ ಬ್ಲೂ. ಯು ಕ್ಯಾನ್ ಸಿ ಇಟ್ಸ್ ಬ್ಲಿಂಕಿಂಗ್. ಅದು ಬ್ಲೂ ಕಲರ್ ಇದೆ. ಬ್ಲೂ ಕಲರ್ ಬ್ಲಿಂಕಿಂಗ್ ಆ್ಯಂಡ್ ಇಟ್ಸ್ ವರ್ಕಿಂಗ್, ಅಂದರೆ ಇದು ವರ್ಕ್ ಆಗ್ತಿದೆ ಅಂತ ಅರ್ಥ. ಸೊ ನಾವು ಇವಾಗ ಬ್ಯಾಟ್ರಿ ರಿಮೂವ್ ಮಾಡೋಣ. ಲೆಟ್ಸ್ ಕೀಪ್ ಇಟ್ಸ್ ಅಸೈಡ್. ಸೊ ಇದ್ರ ಬಂದ್ಬಿಟ್ಟು ಇದರ ಸ್ಪೀಕರ್ಗಳಿದೆ. ಸೊ ಇದರಲ್ಲಿ ಮೇನ್ ಡಿಫ್ರೆನ್ಸ್ ಏನಪ್ಪ ಅಂದರೆ 3 ವಾಟ್ಸ್ ಇದರಲ್ಲಿರೋದು 4 ohms 3 ವಾಟ್ಸ್ ಸ್ಪೀಕರ್. ಸೊ ಆ 2 ಸ್ಪೀಕರ್ಗಳು ಬಂದ್ಬಿಟ್ಟು ಸೇಮ್, ಇದು ಸೇಮ್. ಏನಪ್ಪ ಡಿಫ್ರೆನ್ಸ್ ಅಂದರೆ ಇದು ಸ್ವಲ್ಪ ದಪ್ಪ ಇದೆ, ಅದು ಸಣ್ಣ ಇದೆ. ಸೊ ನಾನು ಚೂಸ್ ಮಾಡೋದು ಈ ಸ್ಪೀಕರ್ನ,
ಯಾಕಂದ್ರಪ್ಪ ಇದು ಸ್ವಲ್ಪ ಸೈಜಲ್ಲಿ ದಪ್ಪ ಇದೆ ಮತ್ತು ಸೌಂಡ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಬ್ಯಾಟ್ರಿನ ರೊಗಡಿ ಇಕ್ಕನ ಇವನ್ನೆಲ್ಲ ರೊಗಡಿ ಇಕ್ಕಿ ಲೆಟ್ಸ್ ಕೀಪ್ ಇಟ್ ಅಸೈಡ್. ಸೊ ಇವಾಗ ಏನು ಮಾಡೋಣ ಅಂದರೆ ಸೊ ಲೆಟ್ಸ್ ಕಟ್ ಕಾರ್ಬೋರ್ಡ್. ಸೊ ಕಾರ್ಬೋರ್ಡ್ನ ಕಟ್ ಮಾಡಬೇಕು ಅಂದರೆ ಕೂಡ ಇದೆ ನೋಡಿ ಅದೇ ಸೈಜಲ್ಲಿ ಕಟ್ ಮಾಡಬೇಕಾಗುತ್ತೆ. ನೀವು ಕೂಡ ಅದೇ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಮತ್ತು ಇದರಲ್ಲೂ ಕೂಡ ಪ್ರಾಬ್ಲಮ್ ಇತ್ತು. ಏನಪ್ಪ ಅಂದರೆ ಸೊ ನಾ ಕಟ್ ಮಾಡಿರೋ ಸೈಜು ಕೂಡ ಬೇರೆ ಇತ್ತು. ಸ್ವಲ್ಪ ಒಂದು ಉದ್ದ ಇದೆ, ಒಂದು ಸಣ್ಣ ಇದೆ. ಸೊ ಮತ್ತೆ ಪ್ರಾಬ್ಲಮ್ ಆಯಿತು ಇಲ್ಲಿ. ಸೊ ಮತ್ತೆ ಅದನ್ನು ಮತ್ತೆ ಕಟ್ ಮಾಡಿ ಸೊ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಸಿ ಫಾರ್ವರ್ಡ್ ಏನಾಗುತ್ತೆ ಇನ್ನು. ಸೊ ಇವಾಗ ನೀವು ನೋಡ್ಬೋದು ನಾವು ಸ್ಪೀಕರ್ ಕೂಡ ಫಿಟ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಅಪ್ಲೈ ದಿ ಹಾಟ್ ಗ್ಲೂಗಳಿಂದ ಅಪ್ಲೈ ಮಾಡಿ ಅದನ್ನು ಈಗ ಬೋರ್ಡ್ ಮೇಲೆ ಫಿಕ್ಸ್ ಮಾಡೋಣ. ಸೊ ಇಲ್ಲೂ ಕೂಡ ಒಂದು ಮಿಸ್ಟೇಕ್ ಆಯಿತಪ್ಪ. ಏನಪ್ಪ ಅಂದರೆ ಇದು ಕೂಡ ಸೈಜ್ ಮಿಸ್ಟೇಕ್ ಆಗಿದೆ ಗಾಯ್ಸ್. ಸೊ ನಿಮಗೆ ಈಗ ಅಲ್ಲಷ್ಟು ಕಾಣಿಸ್ತಿಲ್ಲ, ನನಗೂ ಗೊತ್ತಾಯಿಲ್ಲ ಅವಾಗ. ಸೊ ಅಂಟಿಸ್ಬಿಟ್ಟಿದ್ದೀನಿ. ಸೊ ಆಮೇಲೆ ಗೊತ್ತಾಗುತ್ತೆ ಆ ಸೈಜ್ ಡಿಫ್ರೆನ್ಸ್ ಇದೆ ಅಂತ. ಅದನ್ನು ಈಗ ನಾನು ಡ್ರೈ ಆಗೋಕ್ಕೆ ಬಿಟ್ಟು ಅದರಿಂದ ಒಂದು ಕಾರ್ಬೋರ್ಡ್ ಪೀಸನ್ನು ಇಕ್ಕೋಣ. ಯಾಕಂದರೆ ಅದು ಬ್ಯಾಲೆನ್ಸ್ ಆಗಿದೆ. ಯಾಕಂದ್ರೆ ಸ್ಪೀಕರ್ ವೆಯ್ಟ್ ಇರುತ್ತಲ್ಲ, ಸೊ ವೆಯ್ಟ್ನ ತಡ್ಕೊಳ್ಳಿ ಅಂತ ಅದನ್ನು ಆ ಥರ ಇಕ್ತೀನಿ. ಸೊ ಅದನ್ನು ಇಕ್ತೀನಿ. ಅದನ್ನು ಕಟ್ ಮಾಡ್ಕೊಳ್ಳೋಣ. ಅದು ಸೈಜಿಗೆ ತಕ್ಕ ಹಾಗೆ ಇರಬೇಕು ಹಂಗೆ. ಸೊ ಇವಾಗ ನೋಡ್ಬೋದು ನಾನು ಫಿಕ್ಸ್ ಮಾಡ್ತಾಯಿದ್ದೀನಿ ಅದನ್ನೀಗ. ಸೊ ಗ್ಲೂ ಹಾಕಿ ಸೊ ಸ್ಟಡಿಯಾಗಿರಲಿ, ಯಾವುದೇ ಕಾರಣಕ್ಕೂ ಸ್ಪೀಕರ್ ವೆಯ್ಟಿಗೆ ಬೆಂಡ್ ಆಗಬಾರ್ದು ಕಾರ್ಬೋರ್ಡ್ ಅಂತ. ಸೊ ಆಫ್ಟರ್ ಫಿಕ್ಸಿಂಗ್ ಈಗ ನಾನು ಚೆಕ್ ಮಾಡ್ತಾ ಇದ್ದೆ. ಸೊ ಚೆಕಿಂಗ್ ದಿ ಸೈಜಸ್ ಹೆಂಗೆ ಫಿಟ್ ಆಗುತ್ತೆ, ಎಲ್ಲ ಕರೆಕ್ಟ್ ಇದೆಯಾ ಅಂತ. ಸೊ ಇವಾಗ ಗೊತ್ತಾಗುತ್ತೆ ನನಗೆ ಈ ಕಾರ್ಬೋರ್ಡ್ ಈಗ ಸೆಟ್ ಆಗ್ತಿಲ್ಲ ಅಲ್ಲಿ. ಸೊ ಅಲ್ಲಿ ಎಷ್ಟು 1 ಮೀಟರ್ ಗ್ಯಾಪ್ ಇದೆ. ಸೊ ದೇರ್ ಇಸ್ 1 ಮೀಟರ್ ಗ್ಯಾಪ್ ಬಿಟ್ವೀನ್ ದೆಮ್. ಸೊ ನಾನು ಏನೇ ಮಾಡಿದ್ರು ಈಗ ಅಲ್ಲಿ ಸೈಜ್ ಅದನ್ನು ಫಿಲ್ ಮಾಡೋಕ್ಕೆ ಆಗ್ತಿಲ್ಲ. ಸೊ ನನ್ನ ಫ್ರೆಂಡ್ ಕೂಡ ಹೆಲ್ಪ್ ಮಾಡ್ದೆ. ಅವನಿಗೂ ಈ ಹೇಳ್ಸೋ ಕ್ಯಾನಾಟ್ ಫಿಗರ್ ಔಟ್. ಸೊ ಸ್ಪೀಕರ್ ಡಿಸೈನ್ ಚೇಂಜ್ ಮಾಡೋಣ ಅಂದರು. ಸೊ ದಟ್ಸ್ ಕಾನಾಟ್ ಬಿ ಡನ್ ಇಟ್. ಸೊ ಅವಾಗ ಅದು ಮಾಡೋಕ್ಕೂ ಆಗೋಗಲ್ಲ. ಸೊ ಏನಪ್ಪ ಮಾಡೋದು ಅಂದ್ಕೊಂಡೆ. ನೋಡ್ಬೋದು ಎಲ್ಲ ಡೈರೆಕ್ಷನಲ್ಲೂ ಚೆಕ್ ಮಾಡ್ತಾಯಿದ್ದೀನಿ, ಯಾವುದೇ ಫಿಟ್ ಆಗ್ತಿಲ್ಲ, ಯಾಕೆ ಫಿಟ್ ಆಗ್ತಿಲ್ಲ ಅಂತ. ಸೊ ಲೆಟ್ಸ್ ಡೋ. ಸೊ ಇವಾಗ ನಾವು ಸ್ಪೀಕರ್ಗೆ ವೈರ್ನ ಸಾಲ್ಡ್ರ್ ಮಾಡೋಣ. ಸೊ ಯಾಕಂದ್ರೆ ಫಸ್ಟೇ ಮಾಡಿಕೊಳ್ಳೋಣ, ಆಮೇಲೆ ಸ್ಪೀಕರ್ ಕ್ಲೋಸ್ ಮಾಡೋಕ್ಕೆ ಹೋದರೆ ಅದೊಂದು ಟೆನ್ಷನ್ ಆಗ್ಬಿಡುತ್ತೆ. ಸೊ ಸಾಲ್ಡ್ರನ್ನ ಹೀಟ್ ಆಗೋಕ್ಕೆ ಬಿಡೋಣ. ಸೊ ಲೆಟ್ಸ್ ಸಾಲ್ಡರ್ ಟು ಹೀಟ್ ಅಪ್. ಸೊ ಹೀಟ್ ಆಗೋಕ್ಕಿಂತ ಮುಂಚೆ ನಾನೀಗ ವೈರ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಪೀಕರ್ಸ್ಗೆ ವೈರ್ ಬರುತ್ತೆ, ಅದನ್ನು ತೊಗೊಳ್ಳೋಣ. ವಿಡಿಯೋ ಕಟ್ ಮಾಡಿದ್ದೀನಿ. ಸೊ ನೋಡ್ಬೋದು ಸೊ ಫಸ್ಟ್ ಅದನ್ನು ಒಂದು ಫ್ಲೆಕ್ಸಲ್ಲಿ ಡಿಪ್ ಮಾಡಿರಬೇಕು. ಡಿಪ್ ಮಾಡಿದ್ಮೇಲೆ ಅದರ ಮೇಲೆ ಸೋಲ್ಡ್ರಿಂಗ್ ಐರನ್ ಅಂತ ಬರುತ್ತೆ. ಅದು ಮೆಲ್ಟಿಂಗ್ ಪಾಯಿಂಟ್ ಬಿಸಿ ಆಗಿದಾಗ ಆ ಥರ ಆಗುತ್ತೆ ನೋಡಿ. ನೀರು ಆಗ್ತಿದೆ ಫ್ಲೆಕ್ಸ್ ಫುಲ್ಲು. ಸೊ ಅದಾದಮೇಲೆ ಫ್ಲೆಕ್ಸ್ನ ವೈರಿಗೆ ಹಚ್ಚಿ ಅಲ್ಲಿ ಸೋಲ್ಡರ್ ಮಾಡೋಣ. ಸೊ ಇವಾಗ ಬೇಗ ಬನ್ನಿ. ಸೊ ಈ ಸರ್ಕ್ಯೂಟ್ ಬೋರ್ಡಿಗೆ ವೈರಿಂಗ್ ಮಾಡ್ಕೊಂಬಿಡೋಣ. ಸೊ ವೈರಿಂಗಲ್ಲ, ಸೊ ಚೆಕ್ ಮಾಡ್ತಾಯಿದ್ದೀನಿ ನಾನು. ಸೊ ಬಾಕ್ಸ್ ಫಿಟ್ ಆಗಬೇಕಲ್ಲ ಗುರು ಇದು. ಸೊ ಅದಕ್ಕೆ ನಾನು ಈಗ ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೊ ಹೇಗೆ ಫಿಟ್ ಮಾಡೋಣ, ವೈರ್ಸ್ ಇದೆ ಹೆಂಗೆ ಮಾಡೋದು ಅಂತ. ಸೊ ಎಲ್ಲ ಕ್ಲೀನಾಗಿ ಕಾಣಿಸ್ತಿದೆ. ಸೊ ಫಸ್ಟಿಂದ ನಾನು ಮಾಡ್ತಿರೋದು. ಸೊ ಯಾರೂ ಇದು ಮಾಡ್ಕೋಬೇಡಿ, ಸೊ ಡಿಸೈನ್ ಚೆನ್ನಾಗಿಲ್ಲ ಅಂತ. ಸೊ ನಾನು ಇದು ಫಸ್ಟ್ ಟೈಮ್ ಈ ಥರ ಎಲ್ಲ ಕ್ಲೀನಾಗಿ ಈ ಥರ ಮಾಡ್ತಿರೋದು.
ಸೊ ಇವಾಗ ಕೂಡ ಅಲ್ಲಿ ಮಿಸ್ಟೇಕ್ ಆಗಿದೆ ಗುರು. ಸೊ ಅಲ್ಲಿ ನಾವು ಟಾಪ್ ಬಾಕ್ಸ್ ಆಗಿದೆ ನೋಡಿ. ಸೊ ಅದರಲ್ಲೂ ಸೈಜ್ ಡಿಫ್ರೆನ್ಸ್ ಆಗಿದೆ. ಸೊ ಅಂದ್ಕೊಂಡೆ ಸೊ ಮುಂದೆ ಕಟ್ ಮಾಡೋಣ ಅಂತ. ಸೊ ಐ ಆಮ್ ಸ್ಟಿಕಿಂಗ್ ದಿ ಗಮ್. ಸೊ ಮುಂದೆ ನೋಡಿ ನೆಕ್ಸ್ಟ್ ಪಾರ್ಟ್ ವಾಟ್ ಹ್ಯಾಪನ್ಸ್. ಸೊ ನಾನು ಸ್ಪೀಕರ್ನ ಯಾವ ಥರ ಡಿಸೈಡ್ ಮಾಡಿದ್ದೀನಿ ಅಂದರೆ, ಸೊ ಹೊರಗಡೆ ಹಾಲೋ ಇದೆ. ಸೊ ಸರ್ಕ್ಯೂಟ್ ಬೋರ್ಡ್ನೆಲ್ಲ ಮೇಲೆ ಫಿಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಮೇಲೆ ಫಿಟ್ ಮಾಡೋಣ ಅನ್ಕೋ. ಎಸ್ ಚೆನ್ನಾಗಿ ಕಾಣುತ್ತೆ ಮತ್ತು ಡಿಸೈನ್ ಇದು. ಸೊ ವೈರ್ನ ಈಗ ಕಟ್ ಮಾಡಿ ಸೊ ಸರ್ಕ್ಯೂಟ್ ಬೋರ್ಡ್ಗೆ ಫಸ್ಟ್ ಜಾಯಿನ್ ಮಾಡ್ಕೊಂಬಿಡೋಣ. ಸೊ ಅದು ಒಳಗಡೆ ಆಗಾದ್ಮೇಲೆ ಜಾಯಿನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಲೆಟ್ಸ್ ಫಿಟ್ ಇನ್ಸೈಡ್ ಇಟ್. ನೋಡ್ಬೋದು ನಾನು ಇದನ್ನು ರೈಟ್ ಸೈಡಿಗೆ ಫಿಕ್ಸ್ ಮಾಡಿದೆ. ಸೊ ಬ್ಯಾಟ್ರಿ ಸೊ ಈಗ ಚೆಕ್ ಮಾಡಿದೆ, ಇಟ್ಸ್ ವರ್ಕಿಂಗ್ ಆ್ಯಂಡ್ ಫೈನ್, ಕನೆಕ್ಟ್ ಆಗುತ್ತೆ, ಎಲ್ಲ ಪ್ಲೇ ಆಗುತ್ತೆ. ಸೊ ಮೆಮೊರಿ ಕಾರ್ಡ್ ಕೂಡ ಚೆಕ್ ಮಾಡಿದೆ. ಸೊ ಇಟ್ ವರ್ಕಿಂಗ್. ಸೊ ಆಡಿಯೋ ಕೇಳ್ಸೋಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ ಕ್ಲೇಮ್ ಬಿದ್ದುಬಿಡುತ್ತೆ. ಸೊ ಕಾಪಿರೈಟ್ ಆಗುತ್ತೆ. ಇಟ್ಸ್ ವರ್ಕಿಂಗ್ ಪರ್ಫೆಕ್ಟ್ಲಿ. ಸೊ ಈಗ ನಾವು ಹೊರಗಡೆ ಸೊ ಫಿಟ್ ಮಾಡೋಣ. ಸೊ ತಿರ್ಗಾ ಏನಾಯಿತು ಅಂದರೆ ಇಲ್ಲಿ ನೋಡಿ ಮುಂದೆ ಇವೆ ಟೆಸ್ಟ್ ಮಾಡ್ತಾಯಿದ್ದೀನಿ ಈಗ. ಸೊ ಅದನ್ನು ಸೊ ವಾಲ್ಯೂಮ್ ಎಲ್ಲ ಇಕ್ಕಿ ಸೊ ಬ್ಯಾಟ್ರಿ ರಿಮೂವ್ ಮಾಡಿದೆ. ಈಗ ಫಿಟ್ ಮಾಡೋಕ್ಕೆ ಹೋಗ್ತೀನಿ ಪಿ ಸಿ ಬಿನ ಒಳಗಡೆ. ಆದರೆ ಆಗಲ್ಲ, ಇಟ್ ಫಿಟ್ಸ್ ಬಟ್ ಬಟನ್ ಅಂದರೆ ಬಟನ್ ಇಲ್ಲ ಅಲ್ಲಿ. ಸೊ ನೋಡ್ಬೋದು ಗ್ಲೂ ಎಲ್ಲ ಹಾಕ್ಬಿಟ್ಟೆ ನಾನು ಗುರು. ಗ್ಲೂ ಎಲ್ಲ ಹಾಕಿ ಸೀದಾ ಫಿಟ್ಟೇ ಮಾಡ್ಬಿಟ್ಟೆ ಬಾಕ್ಸ್ ಮೇಲೆ. ಸೊ ಅದಾದಮೇಲೆ ಗೊತ್ತಾಗುತ್ತೆ ಅದು ಸ್ವಿಚ್ಚೇ ಇಲ್ಲ ಅಲ್ಲಿ, ಫ್ರಂಟಲ್ಲಿ ಸ್ವಿಚ್ಚೇ ಇಲ್ಲ ಗುರು. ಸೊ ನೋಡಿ ತೋರಿಸ್ತೀನಿ ವಿಡಿಯೋದಲ್ಲಿ. ಸೊ ಆನ್ ಮಾಡೋಕ್ಕೆ ಟ್ರೈ ಮಾಡಿ ಸ್ವಿಚ್ಚೇ ಇಲ್ಲ. ಸೊ ನೋಡ್ಬೋದು ಈಗ ಎಲ್ಲ ಬ್ಯಾಟ್ರಿನೂ ಕೂಡ ಗಮ್ ಹಾಕಿ ಸ್ಟಿಕ್ ಮಾಡಿದೆ. ಸೊ ಅದನ್ನು ಕೂಡ ಪ್ಲೇಸ್ ಟೈಟ್ ಮಾಡಿಬಿಟ್ಟೆ ಈಗ. ಸೊ ಈಗ ಸ್ವಿಚ್ ಆನ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಸೊ ಫೈನಿಂಗ್ ಸ್ವಿಚ್. ಸೊ ಸ್ವಿಚ್ ಇಲ್ಲ. ಸೊ ಏನು ಅಂತ ಗೊತ್ತಾಯಿತು ನೋಡಿದ್ರೆ ಸ್ವಿಚ್ ಬೆಂಡ್ ಆಗಿಬಿಟ್ಟಿದೆ ಗುರು. ಸ್ವಿಚ್ ಬೆಂಡ್ ಆಗೋಗ್ಬಿಟ್ಟಿದೆ. ಸೊ ಇಟ್ಸ್ ಬೆಂಟ್, ಯು ಕ್ಯಾನ್ ಸಿ ಇದೆ. ಸೊ ಅದನ್ನೇ ಫಿಕ್ಸ್ ಮಾಡೋಕ್ಕೆ ಈಗ ಟ್ರೈ ಕೂಡ ಮಾಡ್ತಾ ಇದ್ದೀವಿ. ಸೊ ಸ್ವಿಚ್ನ ತೆಗ್ದು ಅದ್ರ ಜಾಗದಲ್ಲಿ ನಾನು ಈ ಥರ ವೈರ್ನ ಫಿಕ್ಸ್ ಮಾಡಿದೆ. ಸೊ ಇದು ಕೂಡ ತುಂಬ ಕಷ್ಟ ಆಯಿತು. ಯಾಕಪ್ಪ ಅಂದರೆ ಅದು ತುಂಬ ಕಷ್ಟ ಗುರು. ಚಿಕ್ಕ ಚಿಕ್ಕ ಜಾಯಿಂಟ್ಸ್ ಕೂಡ ನಾವು ಇದು ಮಾಡಬೇಕಾಗುತ್ತೆ. ಸೊ ನೋಡ್ಬೋದು ಅದು ಕೇಳೋ ಒಂದು 2-3 ಸತಿ ಅದು ಕಿತ್ಕೊಂಡು ಹೋಗುತ್ತೆ. ಸೊ ಆದರೂ ಬಿಡ್ದಂಗೆ ಮಾಡಿ ಸೊ ಲಾಸ್ಟಲ್ಲಿ ನಾನು ಅದ್ರ ಮೇಲೆ ಗಮ್ ಹಾಕಿ ಸೊ ಅದನ್ನು ಸ್ಟಿಕ್ ಮಾಡಿಬಿಡ್ತೀನಿ. ಸೊ ಪ್ಲೇಸಲ್ಲಿ ಅದನ್ನು ಸ್ಟಿಫ್ ಮಾಡಿ ಸೊ ಇವಾಗ ಮತ್ತೆ ಅದನ್ನು ರೀಕನೆಕ್ಟ್ ಮಾಡಿ ವೈರಲ್ಲಿ ಆನ್ ಮಾಡೋಂಗೆ ಮಾಡ್ತೀನಿ. ವೈರ್ನ ಟೈಟ್ ಮಾಡಿದ್ರೆ ಸೊ ಇಟ್ ವಿಲ್ ಆನ್. ಸೊ ಅದು ಆನ್ ಆಗುತ್ತೆ. ವೈರ್ನ ಟೈಟ್ ಮಾಡಿದ ಕೂಡಲೇ ಅದು ಆನ್ ಆಗುತ್ತೆ. ನಾವು ಇದನ್ನು ಚೆಕ್ ಮಾಡ್ತಾಯಿದ್ದೀನಿ ಈಗ. ಮತ್ತೆ ಪರಿಶೀಲನೆ ಮಾಡ್ತಾಯಿದ್ದೀವಿ. ಸೊ ಇವಾಗ ನೀವು ನೋಡ್ತಿದ್ದೀರಾ. ಸೊ ಸ್ಪೀಕರ್ ರೆಡಿಯಾಗಿ ನನ್ನ ಮುಂದೆ ಇದೆ. ಸೊ ಡಿಸೈನ್ ಸ್ವಲ್ಪ ಅಜೀವಾಗಿರ್ಬೋದು. ಈಗಲೂ ಕಾಣಿಸ್ತಿದೆ ಸ್ವಲ್ಪ ಅಜೀವಾಗೇ ಇದೆ ಇದು ಹೇಳೋಕ್ಕೆ. ಇದು ಫಸ್ಟ್ ಟ್ರೈ. ಸೊ ಇದು ನಾವು ನಾನು ಇದನ್ನು ಟ್ರೈ ಮಾಡಿದ್ರೆ ಫಸ್ಟ್ ಸತಿಗೂ. ಸೊ ಸರ್ಕಲ್ ಕೂಡ ಅಷ್ಟು ಕ್ಲೀನಾಗಿ ಏನು ಕಟ್ಟಾಗಿಲ್ಲ. ಸೊ ಇದು ಬಂದ್ಬಿಟ್ಟು ಸೊ ಫಸ್ಟ್ ಹೇಳಿದೆ ನಿಮಗೆ 3-watt ಫೋಮ್ ಸ್ಪೀಕರ್ ಅಂತ ಇದು. ಸೊ ಫಿಟ್ ಇಟ್ ವೆರಿ ವೆಲ್. ಸೊ ಕೆಳಗಡೆ ಬಾಟಮಲ್ಲಿ ಲೆಗ್ಸ್ ಕೂಡ ಫಿಟ್ ಮಾಡಿದ್ದೀನಿ. ಸೊ ಬಾಕ್ಸ್ ಕೂಡ ಸ್ಟಡಿ ಆಗಿದೆ. ಸೊ ಮತ್ತು ಹ್ಯಾಂಡಲ್ಸ್ ಕೂಡ ಇದೆ. ಏನಕ್ಕೆ ಅಂತ ಗೊತ್ತಿಗೆ ಏನು ಇರ್ತಲ್ಲ ನಾನು. ಸೊ ಬಟ್ ಲುಕ್ ಸೊ ಚೆನ್ನಾಗಿ ಕಾಣಲಿ ಅಂತ ಸೊ ಈ ರೀತಿ ಮಾಡಿದ್ದೇನೆ. ಸೊ ಇದು ಬಟನ್ಸ್. ಸೊ ಇಲ್ಲಿದೆ ವಾಯ್ಸ್, ಮೂಡ್, ಫಾರ್ವರ್ಡ್, ಪಾಸ್, ಪ್ಲೇ, ಫಾರ್ವರ್ಡ್, ರಿವರ್ಸ್.
ಸೊ ಈ ಹ್ಯಾಂಡ್ಲು ಕುಕ್ಕರ್ ಹ್ಯಾಂಡ್ಲು ಇದ್ದಂಗೆ ಕುಕ್ಕರ್ ಹ್ಯಾಂಡಲ್ ಇಲ್ಲಿ ಬ್ಯಾಟ್ರಿ ಇದೆ. ಸೊ ಇದು 3.5 ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಸೊ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನಿಮಗೆ. ಸೊ ಇಲ್ಲಿ ಪವರ್ ಬಟನ್ ಇರಬೇಕಿತ್ತು. ಸೊ ಗೊತ್ತಲ್ಲ, ಕಿತ್ತೋಯ್ತು. ಸೊ ಈ ಕೆರೆಟ್, ಸೊ ಅದಕ್ಕೆ ಇಲ್ಲಿ ಸ್ವಿಚ್ ಥರ ಇದನ್ನ ಮಾಡಿದ್ದೀನಿ. ಸೊ ಯು ನೀಡ್ ಟು ಜಸ್ಟ್ ಟಚ್ ದಿಸ್ ಬೋಟ್. ಟಚ್ ಆಗ್ತಿಲ್ಲ ಹೋಗೋದು. ಸೊ ಈಗ ನೋಡ್ಬೋದು ಬ್ಲೂಟೂತ್ ಮೋಡ್ ಆನ್ ಆಗುತ್ತೆ, ಇದು ಎಲ್ಲ ವರ್ಕ್ ಆಗುತ್ತೆ. ಸೊ ಸಾಂಗ್ ಈಗ ಕೇಳ್ಸೋಕ್ಕೆ ಆಗಲ್ಲ. ಸೊ ವೈರ್ನ ಅದೇ ಥರ ಅಲ್ಲಿ ಏನೋ ಮಾಡಿ ಸ್ಟಿಫ್ ಮಾಡಿ ಬಿಟ್ಬಿಡ್ತೀನಿ. ಸೊ ಮೂಡ್ನ ಚೇಂಜ್ ಮಾಡೋಣ. ಸೌಂಡ್ ಜಾಸ್ತಿ ಇದು ಬ್ರೋ, ಸೌಂಡ್ ಫುಲ್ಲಿ ಕನ್ನ. ಯಾವುದೇ ಮ್ಯೂಸಿಕ್ ಗೊತ್ತಿಲ್ಲ. ಯಾವ ಸಾಂಗು ಬರ್ತಿಲ್ಲ ಇಲ್ಲಿ. ಅದನ್ನು ಮಾಡಿ. ಓಕೆ, ಸೊ ನೆಕ್ಸ್ಟ್ ಇದು ಈಗ TF ಕಾರ್ಡ್ ಮೋಡಲ್ಲಿದೆ. ಸೊ ಇನ್ನೊಂದು FM ಬ್ಲೂಟೂತ್ ಇದೆ. ಸೊ ಇದನ್ನ ಇನ್ಸರ್ಟ್ ಮಾಡಿದ್ರೆ ಇಲ್ಲಿ ಮೋಡ್ ಪ್ಲೇ ಬೈ USB ಡ್ರೈವ್ ಇರುತ್ತೆ. ಸೊ TF ಕಾರ್ಡ್ ಒಂದು ನಿಮಿಷ ಫೋಕಸ್ ಇದೆಯಾ. ಸೊ ಇಲ್ಲಿದೆ TF ಕಾರ್ಡ್ ಇರುತ್ತೆ, TF ಅನ್ನತ್ತೆ, ಆಕ್ಸ್ ಇದೆ, ಆಕ್ಸ್ ಮೋಡ್ ಅನ್ನತ್ತೆ. ಸೊ ದಟ್ಸ್ ಆಲ್. ಸೊ ಈಗ ಮತ್ತೆ ಇನ್ನೂ ಒಂದು ಲುಕ್ ನೋಡ್ಕೊಂಬಿಡಿ. ಸೊ ವೈರ್. ಸೊ ಲುಕ್ ವೈಸ್ ದೇಗುರು ಸೈಡಲ್ಲಿ ಸ್ವಲ್ಪ ಸೊಟ್ಟ ಇದೆ ಎಲ್ಲ. ಸೊ ಬಟ್ ಇಟ್ಸ್ ಲುಕಿಂಗ್ ಅಮೇಝಿಂಗ್. ಇದನ್ನ ಈ ಥರ ಎಲ್ಲನ ನಿಮ್ಮ ಸೆಲ್ಫ್ ಮೇಲೆ ಮಾಡಿಕ್ಕೆ ಹೋಗು. ಎಲ್ಲಿದ್ದು ಮ್ಯೂಸಿಕ್. ಸೊ ಇದಾಗಿತ್ತು ಇವತ್ತಿನ ವುಲ್ಫ್ DIY ಲ್ಯಾಬ್ಸ್ನ ಮೊದಲನೇ ವಿಡಿಯೋ ಇದು. ಸೊ DIYನ ಫಸ್ಟ್ ವಿಡಿಯೋ ಇದು ನಾನು ಹಾಕ್ತಿರೋದು. ಸೊ ಇನ್ನೆಲ್ಲ ಮೋಟೋ ವ್ಲಾಗ್ ಅದಾಗ್ತಿದೆ. ಸೊ ನಮ್ಮ ಚಾನಲಲ್ಲಿ ಇದು ಕೂಡ ಇದೆ. ಸೊ DIY ಮೋಟೋ ವ್ಲಾಗ್ಸ್. ಸೊ ನನ್ನ ಬಯೋದಲ್ಲೇ ಇದೆ, ಹೋಗಿ ಚೆಕ್ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್.